ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಅಫಜಲ್ಪುರ ತಾಲೂಕಲ್ಲಿ ಸೋಮವಾರ ದಿನಾಂಕ 7/4/2025 ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಜಿಲ್ಲಾ ಮಟ್ಟದ ರೈತರ ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕೋಡಿಹಳ್ಳಿ ಚಂದ್ರಶೇಖರ್ ಸಾಹೇಬರು ಪ್ರಥಮ ಬಾರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ಜರುಗುತ್ತೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಬುರಗಿ ಜಿಲ್ಲೆಯ ರೈತರು ಬಂದು, ಈಗ ಏನಾಗಿದೆ ಅಂತಂದರೆ ನಮ್ಮ ಮೂರು ಪಕ್ಷಗಳು ರೈತರನ್ನ ಮತ್ತು ಸಾರ್ವಜನಿಕರನ್ನ ಸಂಪೂರ್ಣವಾಗಿ ಕಡೆಗಣಿಸ್ತಾ ಇದ್ದಾರೆ. ರೈತರಿಗೆ ಜಾಗೃತಿ ಮೂಡಿಸುವ ಸಲುವಾಗಿ ಈ ಮೂರು ಪಕ್ಷಗಳನ್ನು ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ, ರೈತರಿಗೆ ಏನು ಕೊಡ್ತಾ ಇದ್ದಾರೆ, ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ದಿವಾಳಿ ಹಬ್ಬಿಸ್ತಾ ಇದ್ದಾರೆ. ಈ ಒಂದು ವಿಚಾರವನ್ನು ಸವಿಸ್ತಾರವಾಗಿ ಈ ಹಿಂದೆ BJP ಸರ್ಕಾರ ಇದ್ದಾಗ ಕೃಷಿ ಕಾಯ್ದೆಗಳನ್ನ ಕೇಂದ್ರ ಸರ್ಕಾರ 13 ತಿಂಗಳ ಸತತ ಹೋರಾಟದಿಂದಾಗಿ ವಾಪಸ್ ತಗೊಂತು. ಮುಂದೆ ಏನಾಯಿತು ಅಂತಂದರೆ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಇದ್ದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಏನು ಹೇಳಿದ್ರು ಅಂದರೆ, ನಮ್ಮ ಸರ್ಕಾರ ಬಂದರೆ 24 ಗಂಟೆಯಲ್ಲಿ ಈ ಕೃಷಿ ಕಾಯ್ದೆಯನ್ನು ನಾನು ವಾಪಸ್ ತೆಗಿತೀನಿ ಅಂತ ವಾಗ್ದಾನ ಮಾಡಿದ್ರು. ಅದಕ್ಕೆ ನಾವೆಲ್ಲರೂ ಸಪೋರ್ಟ್ ಮಾಡಿ BJP ಸರಿ ಇಲ್ಲ ಅಂತ ಕಾಂಗ್ರೆಸ್ ತೊಗೊಂಬಂದ್ವಿ. ಈಗ ನೋಡಿದ್ರೆ ಅವ್ರಿಗಿಂತ ಇವ್ರ ಮೇಲೆ, ಇವ್ರಿಗಿಂತ ಅವ್ರ ಮೇಲೆ, ಇವರು ಈಗ 2 ವರ್ಷ ಆದರೂ ಕೂಡ ಇನ್ನೂ ಅದ್ರ ಬಗ್ಗೆ ಮಾತೆತ್ತಾ ಇಲ್ಲ. ನಾವು ಸುಮಾರು ಸಾರಿ ಅಧಿವೇಶನದಲ್ಲಿ ಹೋಗಿ ಅವ್ರ ಜೊತೆ ಹೋರಾಟ ಮಾಡಿ ರೋಡ್ ಮೇಲೆ ಕೂತು ಅವ್ರ ಮಾತುಕತೆಗೆ ಬನ್ನಿ ಅಂತಂದರು. ಮನೆಗೂ ಹೋದ್ವಿ, ವಿಧಾನಸೌಧಕ್ಕೂ ಹೋದ್ವಿ. ಬಟ್ ಆದರೆ ನೋಡೋಣ ಮಾಡೋಣ ಅನ್ನುವಂಥ ಮಾತುಗಳನ್ನೇ ಹೇಳ್ತಾ ಇದ್ದಾರೆ. ಈ ಒಂದು ಕಾರಣಕ್ಕೆ ಅವರು ಬೇರೆ ಅಲ್ಲ, ಇವರು ಬೇರೆ ಅಲ್ಲ, ಮೂರು ಪಕ್ಷಗಳು ಕೂಡ ಸಿದ್ಧಾಂತ ಒಂದೇ, ಮಾಡೋ ಕೆಲಸ ಒಂದೇ, ಯಾರೂ ಇವ್ರು ಮಾಡಲ್ಲ. ಈ ವಿಚಾರನ ಕಲಬುರಗಿ ಜಿಲ್ಲೆಯ ರೈತರಿಗೆ, ಸಾರ್ವಜನಿಕರಿಗೆ, ಕೂಲಿ ಕಾರ್ಮಿಕರಿಗೆ ಸಂಪೂರ್ಣವಾಗಿ ಈ ವಿಷಯನ ಮುಟ್ಟಿಸ್ಬೇಕು, ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡು ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಾಂತೇಶ್ ಜಮಾದಾರ್ ಅವರು ಮತ್ತು ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ವಿಠಲ್ ಮಾಕಾ ಕಾಕವರಾಗಿರ್ಬೋದು, ನಮ್ಮ ಗಂಟಿ ಸೌಕರ್ ಆಗಿರ್ಬೋದು, ಸುಮಾರು 1 ತಿಂಗಳುಗಳಿಂದ ಈ ಒಂದು ಕಾರ್ಯಕ್ರಮದ ಪೂರ್ವ ಸಿದ್ಧತೆಯನ್ನು ತಯಾರಿ ಮಾಡಿಕೊಂಡು, ಇದಕ್ಕೆ ಕೆಲವು ಜನ ಈ ನಮ್ಮ ಭಾಗದಲ್ಲಿ ಈ ಒಂದು ಕೃಷಿ ಭೂಮಿಯಲ್ಲಿ ಸಾಧನೆ ಮಾಡಿರ್ತಕ್ಕಂಥ ರೈತರಿಗೆ, ಕೃಷಿ ಭೂಮಿಯಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಹಾಕ್ಕೊಂಡಿದ್ದೀವಿ. ಯಾಕೆಂದರೆ ನಮ್ಮದು ಇಲ್ಲಿ ನೀರಾವರಿ ಭಾಳಷ್ಟು ಕಡಿಮೆ, ಕೆಲವೊಂದಷ್ಟು ನೀರಾವರಿ ವಿಚಾರಗಳು ಕೂಡ ಇದರಲ್ಲಿ ಹಾಕ್ಕೊಂಡಿದ್ದೀವಿ. ಸುಮಾರು ವಿಚಾರ, ತೊಗರಿ ನೆಟೆ ರೋಗದ ವಿಚಾರ ಆಗಿರ್ಬೋದು, ಆಮೇಲೆ ಈಗ ಕಬ್ಬು ಕಾರ್ಖಾನೆಯಲ್ಲಿ ರೈತರಿಗೆ ತೂಕದ ವಿಷಯದಲ್ಲಿ ಮೋಸ ಮಾಡಿರ್ತಕ್ಕಂಥ ವಿಚಾರ ಆಗಿರ್ಬೋದು. ಈಗ 3ನೇ ದರ್ಜೆ ಸಕ್ಕರೆಯನ್ನು ಕೊಡ್ತಾರೆ, ನಮ್ಮ ಕಬ್ಬನ್ನು ತೊಗೊಂಡು ಒಳ್ಳೆಯ ಸಕ್ಕರೆ ಇಳುವರಿಯನ್ನು ಅವರು ಬೇರೆಯವರಿಗೆ ಮಾರಾಟ ಮಾಡಿಕೊಂಡು ನಮ್ಮ ರೈತರಿಗೆ ಕೊಡಬೇಕಾಗಿರೋದು ಪ್ರತಿ ಟನ್ನಿಗೆ 1/4 kg ಸಕ್ಕರೆ ಕೊಡ್ತಾ ಇದ್ದಾರೆ ಅವರು. ನಾವು ಅರ್ಧ kg ಕೊಡ್ರಿ ಅಂತ ಸುಮಾರು ವಿಷಯಗಳು, ರೈತರ ವಿಷಯಗಳನ್ನ ಇದರಲ್ಲಿ ಒಳಗೊಂಡಂಗೆ. ಆಮೇಲೆ ಈ ಮೂರು ಪಕ್ಷವನ್ನು ಬರುವಂಥ ಈ 2028ರಲ್ಲಿ ಮತ್ತೆ ಏನು ಚುನಾವಣೆ ಬರುತ್ತೆ, ಆ ಸಂದರ್ಭಕ್ಕೆ ಈ ಮೂರು ಪಕ್ಷಗಳನ್ನು ಹೊರತುಪಡಿಸಿ ಹೊಡೆದೋಡಿಸಿ ನಮ್ಮದೇ ಆದಂಥ ಒಂದು ರೈತ ಸರ್ಕಾರ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸುಮಾರು ಚಿಂತಕರು, ಇದು ನಮ್ಮ ಕರ್ನಾಟಕದ ಬಗ್ಗೆ ಕಾಳಜಿ ಮಾಡ್ತಕ್ಕಂಥ ಚಿಂತಕರು ಕೂಡ ಬರ್ತಾ ಇದ್ದಾರೆ. ಆಮೇಲೆ ಸುಮಾರು ಜನ ವಿದ್ವಾಂಸರು ಬರ್ತಾ ಇದ್ದಾರೆ. ರೈತರ ಬಗ್ಗೆ ಏನು ಈ ನಮ್ಮ ಬೆಳೆಗಳಲ್ಲಿ ಯಾವ ರೀತಿ ನಾವು ಬೆಳಿಬೇಕು, ಸಾವಯವ ಕೃಷಿ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂಗೆ ಕೂಡ ಕೆಲವೊಂದು ವಿಚಾರಗಳನ್ನ ಹಂಚ್ಕೊಳ್ಳೋಕ್ಕೆ ಬರ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮೆಲ್ಲರ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಕೋಡಿಹಳ್ಳಿ ಸಾಹೇಬರು ಬರ್ತಾ ಇದ್ದಾರೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯ ರೈತರು, ಸಾರ್ವಜನಿಕರು ಈ ಒಂದು ಅಫಜಲ್ಪುರದಲ್ಲಿ ನಡೆಯತಕ್ಕಂಥ ರೈತ ಜಾಗೃತಿ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಾವು ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರ ಒಂದು ವಿಷಯಗಳನ್ನ ತಾವು ತಿಳ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಇದರಲ್ಲಿ ತಾವು ಪಾಲ್ಗೊಂಡು ಒಳ್ಳೆಯ ಒಂದು ಬೆಳವಣಿಗೆ ಮಾಡ್ಕೋಬೇಕು ಅಂಥೇಳಿ ತಮ್ಮಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತೇನೆ. ಸಮಯ ದಿನಾಂಕ 7/4/2025 ಸರ್, ಬೆಳಗ್ಗೆ 10 ಗಂಟೆಗೆ. ಮತ್ತು ಸ್ಥಳ ಬಂದು ಮಳೇಂದ್ರ ಫಂಕ್ಷನ್ ಹಾಲು, ದುದ್ನಿ ರೋಡ್, ಅಫಜಲ್ಪುರ್. ನನ್ನ ಹೆಸರು ಈರಣ್ಣ ಗುರುನಾಥ್ ಭಜಂತ್ರಿ ಅಂತ ಹೇಳ್ಬಿಟ್ಟು ನಾನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಲ್ಲಿ ತಾಲೂಕು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸುಮಾರು ವರ್ಷದಿಂದ. ಕಲಬುರಗಿ ಜಿಲ್ಲೆಯಲ್ಲಿ, ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಜಿಲ್ಲಾ ಮಟ್ಟದ ರೈತ ಜಾಗೃತಿ ಸಮಾವೇಶ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಅಫಜಲ್ಪುರ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದೀವಿ. ಜಿಲ್ಲಾ ಮಟ್ಟದ ರೈತ ಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಿಕ್ಕೆ ಉದ್ದೇಶ ಏನಪ್ಪ ಅಂದರೆ, ಮೊದಲು ರೈತರು ಅಸಂಘಟಿತರಾಗಿರೋದರಿಂದ ಸಂಘಟಿತರಾಗಬೇಕನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ರೈತರಿಗೆ ಪ್ರತಿಯೊಂದು ವಿಷಯದಲ್ಲಿ ಕೂಡ ರೈತರಿಗೆ ಅನ್ಯಾಯ ಆಗ್ತಾಯಿದೆ. ರೈತರು ಬೆಳೆ ಬೆಳೆದು ಫಸಲು ಏನು ಕಟಾವು ಮಾಡಿ ಈಗ ಮಾರಾಟ ಮಾಡಬೇಕು ಅನ್ನೋಷ್ಟರಲ್ಲಿ ರೈತರ ಬೆಲೆ ಕುಸಿದು ಬೀಳ್ತಾಯಿದೆ. ಹಾಗಾಗಿ ಯಾಕೆ ಕುಸಿದು ಬೀಳ್ತಾಯಿದೆ, ಯಾಕೆ ಇವತ್ತು ಮಾರ್ಕೆಟಲ್ಲಿ ಹೋದರೆ ರೈತರಿಗೆ ಬೆಲೆ ಇಲ್ಲದಂಥ ಇವತ್ತು ಯಾವುದೇ ವಸ್ತು ಕೂಡ ಬೆಲೆ ಆಗ್ತಾಯಿಲ್ಲ.
ಉದ್ದೇಶ ಏನಪ್ಪ ಅಂದರೆ ರೈತರು ದಲ್ಲಾಳಿಗಳಿಂದ ಮೋಸ ಹೋಗ್ತಾ ಇದ್ದಾರೆ. ಹಾಗಾಗಿ ದಲ್ಲಾಳಿಗಳಿಂದ ಮೋಸ ಹೋಗಬಾರ್ದು. ಇವತ್ತು ರಾಜಕಾರಣಿಗಳು ರೈತರನ್ನು ಯಾವುದೇ ಪಕ್ಷ ಬರಲಿ ರೈತರಿಗೆ ಮೋಸ ಮಾಡುವಂಥ ಕೆಲಸನೇ ಮಾಡ್ತಾಯಿದ್ದಾರೆ ಹೊರತು ರೈತರಿಗೆ ನ್ಯಾಯ ಒದಗಿಸುವಂಥ ಕೆಲಸ ಮಾಡ್ತಾಯಿಲ್ಲ. ಇವತ್ತು ತೊಗರಿ ನೆಟೆ ರೋಗದಿಂದ ತೊಗರಿ ಹಾಳಾಗಿದೆ. ಸುಮಾರು 23% ಇವತ್ತು ಪೌಷ್ಟಿಕಾಂಶ ಇರುವಂಥ ತೊಗರಿ ವಿಶ್ವದಲ್ಲೇ ಕಲಬುರಗಿ ಜಿಲ್ಲೆ ತೊಗರಿ ಅಂತ ಹೇಳಿ ಇಡೀ ದೇಶ ಇವತ್ತು ರಾಜ್ಯ ಸರ್ಕಾರ ಹೇಳ್ತದೆ. ಆದರೆ ಇವತ್ತು ದೇಶದಲ್ಲಿ ಏನಾಗಿದೆ ಅಂದರೆ 8 ಲಕ್ಷ ಟನ್ನು ತೊಗರಿ ಇಂಪೋರ್ಟ್ ಮಾಡಿಕೊಂಡು ಹಂದಿ ತಿಲ್ಲಾರ್ದಂಥ ತೊಗರಿ ತಂದು ಇವತ್ತು ನಮ್ಮ ತೊಗರಿ ಇವತ್ತು ಏನಾಗಿದೆ ಬೆಲೆ ಕುಸಿದು ಹೋಗಿಬಿಟ್ಟಿದೆ. ಹೀಗಾಗಿ ಇವತ್ತು ಸರ್ಕಾರಗಳು ರೈತರಿಗೆ ದುಪ್ಪಟ್ಟ ಏನೋ ಬೆಲೆ ತರುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ ಅಂಥೇಳಿ ಇವತ್ತು ರೈತರಿಗೆ ಇವತ್ತು ಬಹಳ ಕುದಿಗಿಚ್ಚುವಂಥ ಕೆಲಸ ಇವತ್ತು ಸರ್ಕಾರಗಳು ಮಾಡಿದ್ದಾವೆ. ಹಾಗಾಗಿ ನಾವು ಮೊದಲು ರೈತರು ಸಂಘಟಿತರಾಗಬೇಕು, ರೈತರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಬೇಕು. ರೈತರು ಮುಂದಿನ ದಿನಮಾನದಲ್ಲಿ ಇವತ್ತು ಕೆಲವು ಜನ ರೈತರಿಗೆ ಇದು ಹೊಡೆಯುವಂಥ ಕೆಲಸ ಮಾಡ್ತಾಯಿದ್ದಾರೆ ಸರ್ಕಾರಗಳು, ರಾಜಕೀಯ ಪಕ್ಷಗಳು ಇವತ್ತು ರೈತರನ್ನು ಇವತ್ತು ದುಡ್ಡಿನ ಮುಖಾಂತರ ಚುನಾವಣೆ ಮಾಡಿಕೊಂಡು ಇವತ್ತು ರೈತರಿಗೆ ಇದೇ ಸರಾಯಿ ಮತ್ತು ದುಡ್ಡಿಗಾಗಿ ಇವತ್ತು ಹೋಡ್ ತೆಗೆದುಕೊಂಡು ರೈತರನ್ನು ಒಂದು ಜಾಗೃತಿ ಮಾಡುವಂಥ ಕೆಲಸ ಮಾಡುವಲ್ಲಿ ಇವತ್ತು ಸರ್ಕಾರಗಳು ಬಹಳ ವಿಫಲವಾಗಿದೆ. ಹಾಗಾಗಿ ನಮ್ಮ ಸಂಘಟನೆಯಿಂದ ವಿಶೇಷವಾಗಿ ಮಾನ್ಯ ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆಯ ರಾಜ್ಯ ಅಧ್ಯಕ್ಷರಾಗಿರುವಂಥ ಕೋಡ್ಯಾಳಿ ಚಂದ್ರಶೇಖರ್ ಸರ್ ಬರ್ತಾಯಿದ್ದಾರೆ. ಉದ್ದೇಶ ಏನಪ್ಪ ಅಂದರೆ ರೈತರನ್ನು ಜಾಗೃತಿ ಮಾಡುವಂಥ ಕೆಲಸ. ಅದೇ ರೀತಿ ವಿಶೇಷ ವಿಜ್ಞಾನಿಗಳು ಕೂಡ ಕಬ್ಬಿನ ಬಗ್ಗೆ, ಹತ್ತಿ ಬಗ್ಗೆ, ತೊಗರಿ ಬಗ್ಗೆ ಮಾಹಿತಿ ನೀಡಲು ವಿಜ್ಞಾನಿಗಳು ಕೂಡ ಬರ್ತಾಯಿದ್ದಾರೆ. ಹಾಗಾಗಿ ಇಡೀ ಕಲಬುರಗಿ ಜಿಲ್ಲಾ ಎಲ್ಲ ರೈತರು ಅಫಜಲ್ಪುರ ತಾಲೂಕಿಗೆ 7ನೇ ತಾರೀಕು ಸೋಮವಾರ 10 ಗಂಟೆಗೆ ಅಫಜಲ್ಪುರಕ್ಕೆ ಆಗಮಿಸಬೇಕು. ಎಲ್ಲ ರೈತರು ಇವತ್ತು ಸದುಪಯೋಗ ಪಡ್ಕೋಬೇಕು. ಯಾಕಪ್ಪ ಅಂದರೆ ಇವತ್ತು ವಿಜ್ಞಾನಿಗಳು ಬೆಳಗಾವಿ ಭಾಗದಿಂದ ಮತ್ತು ಕಲಬುರಗಿ ಭಾಗದಿಂದ, ರಾಯಚೂರು ಭಾಗ ಮತ್ತು ಇವತ್ತು ಯೂನಿವರ್ಸಿಟಿಗಳ ವಿಶೇಷ ವಿಜ್ಞಾನಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಇದು ರೈತರು ತಪ್ಪದೇ ಈ ಕಾರ್ಯಕ್ರಮಕ್ಕೆ ಬಂದು ತಾವು ಸದುಪಯೋಗ ಪಡಬೇಕಂತ ಹೇಳಿ ನಾನು ಈ ಮೀಡಿಯಾ ಮುಖಾಂತರ ಹೇಳ್ತಾಯಿದ್ದೀನಿ. ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾಂತೇಶ್ ಜಮಾದಾರ್.